ಮಾಡಿ ಏನು ಇದು ಇದಕ್ಕಿದ್ದಾಗೆ ಬಂದ್ಬಿಟ್ಟಿದ್ಯಾ? ದಟ್ಸ್ ಮಾಡಿ ಟು ಯು ಮಾಮ್. ಹಾಯ್ ಅಣ್ಣ. ಹಾಯ್. ಹೌ ಆರ್ ಯು? ನಾನು ಸೂಪರ್ ಆಗಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಕಣೋ. ವಾವ್, ಶ್ರಾವಣಿ, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಈ ಮ್ಯಾಡ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ. ನೀನು ಬಂದು ಮಾವನ್ ಮೀಟ್ ಮಾಡ್ಬಾ. ಹೌದಲ್ವಾ? ಮಾವ ಎಲ್ಲಿ? ಒಳಗಿದಾರಪ್ಪ. ಹಲೋ. ಹಾಯ್ ಮಾವ. ಹೇ ಮದನ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾವಾಗ ಬಂದೆ US ಇಂದ? ಮಾವ, ನಿಮಗೆ ಆಕ್ಸಿಡೆಂಟ್ ಆಗಿದ್ದ ವಿಷಯ ಕೇಳಿ ತಕ್ಷಣ ಹೊರಟು ಬಂದೆ. ನಥಿಂಗ್ ಟು ವರಿ. ನಿಂದು ಎಜುಕೇಷನ್ ಎಲ್ಲ ಹೇಗಿದೆ? ನೀನು ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋದು ಅಕ್ಕನ ಆಸೆ. ಅದಕ್ಕೋಸ್ಕರ ನಿನ್ನ US ಕಳಿಸಿ ಓದಿಸ್ತಿರೋ. ಯಜಮಾನ್ರೆ, ಮೀಟಿಂಗ್ಸ್ ಎಲ್ಲ ಆದಷ್ಟು ಕ್ಯಾನ್ಸಲ್ ಮಾಡಿಸಿದ್ದೀನಿ. ಎಮರ್ಜೆನ್ಸಿ ಇರೋದನ್ನು ಮಾತ್ರ ವೀಡಿಯೋ ಕಾನ್ಫರೆನ್ಸ್ ಅರೇಂಜ್ ಮಾಡಿಸಿ ನಿಮಗೆ ತಿಳಿಸ್ತೀನಿ. ಮಾವ, ಇನ್ಮೇಲೆ ಸುಬ್ಬು ಯಾಕೆ? ನಿಮ್ಮೆಲ್ಲ ಕೆಲಸಗಳನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಯಾಕೆ ಮಾವ? US ಅಲ್ಲಿ ಬಿಸ್ನೆಸ್ ಸ್ಟಡೀಸ್ ಮಾಡ್ತಿರೋ ನಾನು ಇದನ್ನೆಲ್ಲ ನೋಡ್ಕೊಳಕ್ಕಾಗಲ್ವಾ? ಆಗಲ್ಲ. ಮಾವ, ಆಗಲ್ಲ ಅಂದೆ. ನಿನಗಿದೆಲ್ಲ ಆಗಲ್ಲ. ಸುಬ್ಬು ನಿಭಾಯಿಸಿರೋ ಎಷ್ಟೋ ಕೆಲಸ ನನ್ನ ಕೈಲೇ ನಿಭಾಯಿಸೋಕ್ಕಾಗಿಲ್ಲ. ನಿನಗಿದೆಲ್ಲ ಅರ್ಥ ಆಗಲ್ಲ. ಫ್ರೆಶಪ್ ಆಗಿ ತಿಂಡಿ ತಿನ್ನು. ಸುಬ್ಬು, EMI ಕಟ್ಟಕ್ಕೆ ಹೋಗ್ತಾ ಇಲ್ದೆ ಆದ್ಮೇಲೆ ಅಂಗಡಿಗೆ ಯಾಕೆ ಬಂದು ಸಾಮಾನು ತಗೋಬೇಕು? ನೋಡು, ಜೀವಪ್ತ ಬಗ್ಗೆ ಎಲ್ಲ ಮಾತಾಡ್ಬೇಡ. ನಿನಗೇನು ದುಡ್ಡು ತಾನೇ ಬೇಕು? ನಾಳೆ ಬರೋಗು ವ್ಯವಸ್ಥೆ ಮಾಡ್ಕೊಡ್ತೀವಿ. ಈ ಮಾತು ನಂಬ್ಕೊಂಡು ನಾವು ಹೋಗ್ಬೇಕಾ? ನಾನು EMIನ ಪರವಾಗಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಂತವನಲ್ಲ ದೊಡ್ಡ ಮನ್ಸ, EMI ಕಟ್ಟು ಅಂತ ಹೇಳಿದ್ರೆ ಇನ್ಸ್ಟಾಲ್ಮೆಂಟಲ್ಲಿ ಕಟ್ತೀನಿ ಅಂತ ಹೇಳ್ತಾನೆ. ಕೈಯಲ್ಲಿ ಕಾಸಿಲ್ಲ ಅಂದ್ರು ಶೋಕಿಗೇನು ಕಮ್ಮಿ ಇಲ್ಲ. ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಾ? ನಿನ್ನ ಅಂಗಡಿಗೆ ಬಂದಾಗ ಇದ್ ನೋಡಿ ಹೊಸ ಡಿಸೈನು, ಅದ್ ನೋಡಿ ಹೊಸ ಮಾಡಲು, ಇನ್ನೊಂದಿದೆ ನೋಡಿ 5 ವರ್ಷ ವ್ಯಾರಂಟಿ ಅಂತೆಲ್ಲ ಹೇಳ್ಬಿಟ್ಟು ನಮ್ಗೆ ಆಸೆ ಹೊಡ್ಸಿ ತಗೊಳ್ಳೋ ಹಾಗೆ ಮಾಡಿ ಈಗ ಅದನ್ನೆಲ್ಲ ಮರೆತು ಮನೆ ಮುಂದೆ ಬಂದು ಏನ್ ಗಲಾಟೆ ಮಾಡ್ತಿದ್ಯಾ? ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಹೇಳೋದು, ಕಾಸು ಕೊಟ್ಟು ತಗೊಳ್ಳಿ ಅಂತ. ಈಗೇನ್ರಿ ದುಡ್ಡು ಸೆಟ್ಲ್ ಮಾಡ್ತೀರಾ ಇಲ್ವಾ? ಓಯ್, ಯಾರ್ ಮನೆ ಮುಂದೆ ಬಂದು ಯಾರ ಹತ್ರ ಏನ್ ಮಾತಾಡ್ತಿದ್ದೀರಾ? ಓಹೋ, ಇಂದ್ರಮ್ಮನ ಮಗಳು. ಇದು ನಮ್ಮನೇನೆ, ಇವರೆಲ್ಲ ನಮ್ಮೋರೆ. ನಿಮಗೇನು ದುಡ್ಡು ಸೆಟ್ಲ್ ಆಗ್ಬೇಕು ಅಷ್ಟೇ ತಾನೆ? ಅಷ್ಟೇ ಮೇಡಮ್. ಅದನ್ನ ಕೇಳಿದ್ರೆ ದುಡ್ಡಿನ ಮಳೆ ಸುರಿತಾ ಅಂತ ಕೇಳ್ತಾನೆ ಈ ದೊಡ್ಡ ಮನುಷ್ಯ. ಮಳೆ ಬಂದಿಲ್ಲ ಅಂದ್ರೆ ಏನು? ಬಳೆ ಇದೆಯಲ್ಲ, ತಗೊಳ್ಳಿ. ಈ ಬಳೆ ತಗೊಂಡು ಇಲ್ಲಿಂದ ಜಾಗ ಖಾಲಿ ಮಾಡಿ. ಬಾಕಿದೆಲ್ಲ ಆಮೇಲೆ ಕೊಟ್ಟು ನಾನು ಈ ಬಳೆ ಇಸ್ಕೊ ಬರ್ತೀನಿ. ಶ್ರೀವಲ್ಲಿ, ಬೇಡಮ್ಮ, ಬಳೆ ಮಾತ್ರ ಕೊಡ್ಬೇಡ ನೀನು. ಅತ್ತೆ, ಚಿಂದಂತ ನೀವೆಲ್ಲರೂ ಇರ್ಬೇಕಾದ್ರೆ ಈ ಬಳೆ ಏನ್ ಹೆಚ್ಚಲ್ಲ. ಇನ್ನು ಏನ್ ಮುಖ ನೋಡ್ತಿದ್ದೀರಾ? ತಗೊಂಡು ಇಲ್ಲಿಂದ ಹೊರಡಿ. ನೋಡಿರ, ನಾಳೆ ನೋಡ್ಕೊಳ್ಳೋದು. ಶ್ರೀವಲ್ಲಿ, ನೀನೇನಾದ್ರು ಬಳೆ ಕೊಟ್ಟಿಗೆ ಗೊತ್ತಾದ್ರೆ ಅಣ್ಣ ಕೋಪ ಮಾಡ್ಕೊಂತಾನಷ್ಟೇ. ಏ, ಗೊತ್ತಾಗಕ್ಕೆ ನಾವ್ ಯಾರಾದ್ರೂ ಹೇಳಿದ್ರೆ ತಾನೆ. ನೋಡು ಶ್ರೀವಲ್ಲಿ, ನೀನ್ ಆದಷ್ಟು ಬೇಗ ಸುಬ್ಬುನ ಮದ್ವೆ ಮಾಡ್ಕೊಂಬಿಡು.
ಆಗ ಅವ್ನ ನಿನ್ ಮೇಲೆ ಕೋಪನೂ ಮಾಡ್ಕೊಳಕ್ಕಾಗಲ್ಲ, ನಮ್ಗಿಂತ ಸಮಸ್ಯೆಗಳು ಬರಲ್ಲ. ಈ ಮನೇಲಿ ರಾಣಿ ತರ ಇರ್ಬೋದು ನೀನು. ಹೂ ಅಕ್ಕ, ನನಗೂ ಅದೇ ಆಸೆನೆ. ನೀವೆಲ್ಲರೂ ಆದಷ್ಟು ಬೇಗ ಸುಬ್ಬುನ ಒಪ್ಸಿ, ಆಗ ಈ ಮನೆಗೆ ನಾನು ರಾಣಿಯಾಗಿ ಪಲ್ಲಕ್ಕಿಲ್ ಬರ್ತೀನಿ. ಶ್ರೀವಳ್ಳಿ ಬನ್ರಿ. ಮೇಲಿಂದ ಕೆಳಗೆ ಬರೋದಕ್ಕೆ ಪಲ್ಲಕ್ಕಿನ? ನನ್ನ ಮಗನ ಜಾತಕದಲ್ಲಿ ಮಹಾರಾಣಿ ಸಿಗ್ತಾಳೆ ಅಂತ ಬರೆದಿದ್ರೆ ಈ ನಮ್ಮ ಮನೆಯವರು ಈ ಇಸ್ಪೀಟ್ ರಾಣಿನ ತಲೆ ಮೇಲೆ ಹೊರಿಸ್ಕೊಂಡು ಮೆರೆಸ್ತಾ ಇದ್ದಾರೆ. ಈ ಮನೆಗೆ ಬರೋ ಮಹಾರಾಣಿ ಎಲ್ಲಿದ್ದಳು, ಏನು ಮಾಡ್ತಿದ್ದಳು, ಏನು? ಅಪ್ಪ, ಕಾರಣ ಇಲ್ದೇನೆ ನೀವು ನನ್ನ ಬಗ್ಗೆ ಕೋಪ ಮಾಡ್ಕೋತೀರಾ. ನೀವು ಕೋಪ ಮಾಡ್ಕೋತೀರಾ ಅಂತ ಅತ್ತೆ ನನ್ನ ಬಗ್ಗೆ ಹಾಗೆ ಮಾತಾಡ್ತಾರೋ, ಅಥವಾ ಅತ್ತೆ ಹಾಗೆ ಮಾತಾಡ್ತಾರೆ ಅಂತ ನೀವು ನನ್ನ ಬಗ್ಗೆ ಕೋಪ ಮಾಡ್ಕೋತೀರಾ, ನಂಗೆ ಗೊತ್ತೇ ಆಗಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ. ನೀನಿನ್ನೂ ಬದಲೇ ಆಗಿಲ್ಲ. ಹೌ ಆರ್ ಯು? ಶ್ರಾವಣಿ ನಿಂತ್ಕೋ. ನಿನ್ನೆ ಕೇಳಿದ್ದು ಹೌ ಆರ್ ಯು ಅಂತ. ನಿನ್ನ ಜೊತೆ ಮಾತಾಡಿಲ್ಲ ಅಂದರೆ ಅತ್ತೆ ಅದಕ್ಕೂ ಕೋಪ ಮಾಡ್ಕೋತಾರೆ. ಮತ್ತೆ ಅಪ್ಪನ ಹತ್ರ ಏನಾದರೂ ಹೇಳ್ಬಿಡ್ತಾರೆ. ಒಂದೆರಡು ಮಾತಾಡಿ ಹೇಗಾದರೂ ಸಾಕು ಹಾಕಬೇಕು. ಐ ಆಮ್ ಗುಡ್. ಯು ಆರ್ ಟೂ ಬ್ಯೂಟಿಫುಲ್. ಆದರೆ ನಿನ್ನ ಅಂದಕ್ಕೆ ಈ ಡ್ರೆಸ್ ಸೂಟ್ ಆಗ್ತಿಲ್ಲ. ಸುಂದರವಾದ ಶಿಲ್ಪಕ್ಕೆ ಶಾಲೋತ್ಸಿರೋ ಹಾಗಿದೆ. ಚಿಕ್ಕಮ್ಮ ಕರೀತಿದ್ದಾರೆ, ನಾ ಹೋಗಬೇಕು. ವೆಯ್ಟ್ ಮಾಡಿ, ನಿಮಗೊಂದು ಸರ್ಪ್ರೈಸ್ ಇದೆ. ತಗೋ. ಏನಿದೆ? ಗಿಫ್ಟ್. ಮದುವೆ ಇರೋದು ನಿನ್ನ ತಂಗಿದು ಅಂದಮೇಲೆ ನೀನು ಗಿಫ್ಟು ಅವಳಿಗೆ ಕೊಡಬೇಕು. ನನಗೆ ಯಾಕೆ? ನಿನ್ನ ಬ್ಯೂಟಿನ ಹೆಚ್ಚೋದಕ್ಕೆ. ಓಪನ್ ಮಾಡಿ ನೋಡಲ್ವಾ? ಸರಿ ಬಿಡು, ನಾನೇ ತೋರಿಸ್ತೇನೆ. ಇಂಥದ್ದೆಲ್ಲ ನಾನು ಹಾಕ್ಕೊಳ್ಳಲ್ಲ. ನನಗೆ ಬೇಡ, ನೀನು ಮೊದಲು ಹೋಗಿಲ್ಲಿಂದ. ನೀನು ಹಾಕೊಳ್ಳಿಲ್ಲ ಅಂದರೆ ನಾನೇ. ಕೈ ಬಿಡು ಮದನ್. ಐ ಸೆಡ್ ಲೀವ್ ಮೀ. ಐ ಸೆಡ್ ಲವ್ ಮೀ. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಚೆನ್ನಾಗಿರಲ್ಲ.
ಶ್ರಾವಣಿ ಏನಾಯ್ತು? ಏನಿದಲ್ಲ? ಅಮ್ಮ, ದೊಡ್ಡಪ್ಪನ ಫೋಟೋ ಒಡೆದೋಗಿದೆ, ಅದಕ್ಕೆ ಅಕ್ಕ ಅಳ್ತಾ ಇದ್ದಾರೆ. ಮೇಡಮ್, ಫೋಟೋ ತಾನೇ, ಸರಿ ಮಾಡಿಸಿದ್ರೆ ಆಯ್ತು ಬಿಡಿ, ಯಾಕೆ ಇಷ್ಟ ಹೇಳ್ತಾ ಇದ್ದೀರಾ? ಅದು ಮದನ್ ಬಂದಿದ್ದ, ಅವನು ಸಮಾಧಾನ ಮಾಡ್ಕೋ ಶ್ರಾವಣಿ. ರಾವಣನ್ಗೆ ತುಂಬ ಶಕ್ತಿ ಇತ್ತು, ಆದರೆ ಹೆಣ್ಣಿನ ಶಾಪದಿಂದ ಅವನು ಮಣ್ಣು ಸೇರ್ದ. ಧೈರ್ಯವಾಗಿರು. ಸರಿ, ಆ ಫೋಟೋ ನನಗೆ ಕೊಡಿ, ನಾನು ಸರಿ ಮಾಡಿಸ್ಕೊಂಬರ್ತೀನಿ, ಆಗೆಲ್ಲ ಸರಿ ಹೋಗುತ್ತೆ. ಇಲ್ಲ, ಇದು ನಮ್ಮ ಅಪ್ಪನ ಫೋಟೋ, ಇದು ನಾನೇ ಸರಿ ಮಾಡಿಸ್ಬೇಕು. ನಾನು ಬರ್ತೀನಿ. ಹೊಡೆದಿರೋ ಗಾಜು ಸರಿ ಹೋಗುತ್ತೆ, ನಿಮ್ಮ ಮನ್ಸು ಸರಿ ಹೋಗುತ್ತೆ, ಮೇಡಮ್ ಮುಖದಲ್ಲಿ ನಗುನೂ ಬರುತ್ತೆ. ನೀನೇನ್ ಜೋಕರ್ ಅನ್ಕೊಂಡಿದ್ಯಾ? ನಿನ್ನ ನೋಡಿದ ತಕ್ಷಣ ನಗು ಬರಕ್ಕೆ? ನಡಿ ಸುಮ್ಮನೆ. ಏನು ಯೋಚನೆ ಮಾಡಿ, ಫೈಲ್ ಹಿಡಿದಿರೋ ಕೈಲಿ ಬರೋ ತಿಂಗಳಿಂದ ಸರ್ಕಾರಿ ಸಂಬಳ ಎಣಿಸ್ತೀರಾ. ಮಿನಿಸ್ಟರ್ ರೆಕಮೆಂಡೇಶನ್ ಅಲ್ವಾ, ಜಾಬು ಸಿಗುತ್ತೆ, ಜೇಬು ತುಂಬುತ್ತೆ. ನೀವು ನಂತರ ಒಂದಿನ ದೊಡ್ಡ ಮನುಷ್ಯರಾಗಿ ಹಿಂಗೆ ಕುತ್ಕೊಂಡು ಬಾಳೆಹಣ್ಣು ತಿಂತೀರಾ. ಹಳೆ ಅಂದ್ರೆ ಇವತ್ತು ನಿಮ್ಮ ಜಾತಕದ ಪ್ರಕಾರ ರಾಹು ರಾಂಗ್ ಸೈಡಲ್ಲಿ ಇದ್ದಾನೆ. ಇವತ್ತೇನಾದ್ರೂ ಈ ವಿಷಯನ ಸುಬ್ಬು ಹತ್ರ ಮಾತಾಡಿದ್ರೆ ನೀವು ರುಬ್ಬಿಸ್ಕೊಳ್ಳೋದು ಗ್ಯಾರಂಟಿ. ಮಾವ ಮಾವ ಮಾವ, ನಿಮಗೆ ಜಾತಕ ಜ್ಯೋತಿಷ್ಯ ನೋಡಕ್ ಬರುತ್ತೆ ಅನ್ನೋದಾದ್ರೆ ನಿಮ್ಮ ಮಗಳನ್ನ ನನಗೆ ಕೊಟ್ಟು ಯಾಕೆ ಮದುವೆ ಮಾಡ್ತಾ ಇದ್ರಿ? ಒಳ್ಳೆ ಕೆಲಸಕ್ಕೆ ಅಡ್ಡಗಾಲ ಹಾಕಬೇಡಿ, ನಮಗೂ ಕಾಲು ಎಳಿಯಕ್ಕೆ ಬರುತ್ತೆ, ಅಲ್ಲೇ ಸ್ವಲ್ಪ ಸೈಡಲ್ಲಿ ನಿಂತ್ಕೊಳ್ಳಿ. ಅಳಿಂದ್ರೆ ಸಗಣಿ ಕೈಗೆ ಮೆತ್ಕೊಂಡಿದೆ, ಕೈ ತೊಳ್ಕೊಳ್ಳಿ ಅಂತಿದ್ದೀನಿ. ನೀವು ಮುಖಕ್ಕೆ ಒರೆಸ್ಕೋತೀನಿ ಅಂದ್ರೆ ನಾನೇನು ಹೇಳಿ? ಎಲ್ಲೋಯ್ತು? ಕಾಣಿಸ್ತಾನೆ ಇಲ್ವಲ್ಲ? ಏನ್ ಹುಡುಕ್ತಿದ್ಯಾ ಸುಬ್ಬು? ನಿಮ್ಮ ನಗುನ ಜೋಕ್ ಮಾಡ್ತಿದ್ಯಾ? ಒಂದು ಫೋಟೋ ಬಿದ್ದು ಹೊಡೆದೋಗಿದ್ದಕ್ಕೆ ಇಷ್ಟೊಂದು ಹೊಂದ್ಕೊಂಡ್ರೆ ಹೇಗೆ ಮೇಡಮ್? ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನನ್ನ ನೋವೇನು ಅಂತ ನಿನಗೆ ಗೊತ್ತಾಗ್ತಿತ್ತು. ನನ್ನ ಜಾಗದಲ್ಲಿ ನೀವಿದ್ದಿದ್ರೆ ನೀವು ಅಳೋದನ್ನ ನೋಡೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಾಗ್ತಿತ್ತು. ಸ್ಟಾಪ್ ಇಟ್ ಸುಬ್ಬು. ಈಗ ಮಾತು ನಿಲ್ಸಿ ಕಾರ್ ಸರಿಗೆ ಓಡಿಸು. ನೀವು ಅಷ್ಟೇ, ಈಗ ಅಳೋದನ್ನ ನಿಲ್ಲಿಸಿ ನಗ್ನಗ್ತಾ ಇರಿ, ಕಾರ್ ತಾನಾಗೆ ಫಾಸ್ಟಾಗಿ ಹೋಗುತ್ತೆ. ನಿಂಗೆ ಗೊತ್ತಿಲ್ಲ ಸುಬ್ಬು, ನಂಗೆ ಯಾಕೋ ಇದೆಲ್ಲ ಅಪಶಕುನ ಅನಿಸ್ತಿದೆ. ಹಾಗೆಲ್ಲ ಏನೂ ಇಲ್ಲ ಮೇಡಮ್. ಈಗ ಫೋಟೋ ಹೊಡೆದೋಗಿರೋದು ಅಪಶಕ್ನ ಅಂತಾದ್ರೆ ಸರಿ ಮಾಡ್ಸಕ್ಕೆ ಹೋಗ್ತಿರೋ ಶುಭ ಶಕ್ನ ಅಲ್ವಾ? ಸರಿ ಮಾಡ್ಸಕ್ ಫೋಟೋ ಮಾತ್ರ ಹೊಡೆದೋಗಿಲ್ಲ ಸುಬ್ಬು, ಅಪ್ಪನ ಮನ್ಸು ಹೊಡೆದೋಗಿದೆ. ಅದು ಈ ಜನ್ಮದಲ್ಲಿ ಸರಿ ಹೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಮೇಡಮ್, ಈಗ ಬೇಸಿಗೆಗಾಲ, ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಭೂಮಿ ಮೇಲೆ ವಾತಾವರಣನೇ ಬದಲಾಗುತ್ತೆ ಅಂದಮೇಲೆ ಮಗಳ ವಿಷಯದಲ್ಲಿ ತಂದೆ ಮನ್ಸು ಬದಲಾಗಲ್ವಾ? ಕಾಣದೇ ಇರೋ ದೇವರಿಗೆ ನಮ್ಮ ಭಕ್ತಿ ತಲುಪುತ್ತೆ ಅಂದಮೇಲೆ ಪಕ್ಕದಲ್ಲಿರೋ ತಂದೆಗೆ ಮಗಳ ಪ್ರೀತಿ ತಾಗಲ್ವಾ? ನೋಡ್ತಾ ಇರಿ ಮೇಡಮ್, ನೀವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿ ಒಂದಲ್ಲ ಒಂದಿನ ಅವ್ರ ಮನ್ಸು ಕರಗಿಸುತ್ತೆ. ಮೇಡಮ್, ನೀವಿಲ್ಲೇ ಕೂತಿರಿ, ನಾನು ಹೋಗಿ ಫ್ರೇಮ್ ರೆಡಿ ಮಾಡಿಸ್ಕೊಂಡ್ಬರ್ತೀನಿ. ಇಷ್ಟು ದೂರ ಬಂದಿರೋಳಿಗೆ ಇನ್ನು ಅಷ್ಟು ದೂರ ಬರೋದು ಕಷ್ಟನಾ? ನಾನು ಬರ್ತೀನಿ. ಅದಕ್ಕಲ್ಲ ಮೇಡಮ್, ಇದು ತುಂಬಾ ಜನ ಓಡಾಡೋ ಜಾಗ, ನೀವು ಬೇರೆ ಕಿರೀಟ ಇಲ್ದಿರೋ ರಾಣಿ ಹಾಗೆ. ಮಿನಿಸ್ಟ್ರು ಮಗಳು ಅಂದಮೇಲೆ ರಾಣಿ ಇದ್ದ ಹಾಗೆ ತಾನೆ. ನೀವು ಆರಾಮಾಗಿ AC ಹಾಕೊಂಡು ಕೂತ್ಕೊಂಡಿರಿ, ನಾನು ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ, ಓಕೆನಾ? ಕೊಡಿ, ಫೋಟೋ ಕೊಡಿ.
ಫೋಟೋ ನಿಮ್ಮ ಅಪ್ಪಂದ? ಹೌದು, ಇದು ನಮ್ಮ ಅಪ್ಪನ ಪೋಸ್ಟರು. ಮೇಡಮ್, ಗೋಡೆ ನಿಮ್ಮ ಅಪ್ಪಂದಲ್ವಲ್ಲ, ಸುಮ್ಮನೆ ನನ್ನ ಪಾಡಿನಲ್ಲಿ ಕೆಲಸ ಮಾಡಕ್ ಬಿಡಿ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ ನೀನು? ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ವಾ? ಯಾಕೆ ಹಿಂಗಾಗ್ಬಿಟ್ರಿ? ಪಾಪ, ನಮ್ಮ ಅಪ್ಪನ ಫೋಟೋಕ್ಕೆ ಗಮ್ ಹಾಕಕ್ ಬಂದ್ರಿ, ಈಗ ನಿಮ್ ಮುಖಾನೆ ಗಮ್ ಗಮ್ ಆಗೋಯ್ತು. ಇದಕ್ಕೆ ಕರ್ಮ ರಿಟರ್ನ್ಸ್ ಅನ್ನೋದು. ಕರ್ಮ ಕರ್ಮ, ನಿಮ್ಮ ಅಪ್ಪನ ಫೋಟೋಗೆ ಯಾರು ಏನು ಮಾಡಬಾರ್ದು ಅಂದ್ರೆ ಈ ಫೋಟೋನೆಲ್ಲ ತಗೊಂಡೋಗಿ ನಿಮ್ಮ ಮನೇಲಿ ಹಾಕೊಳ್ಳಿ. ಅದ್ಬಿಟ್ಟು ಗೋಡೆ ಮೇಲೆ ಅಂಟಿಸಿರೋ ಪೋಸ್ಟರ್ನೆಲ್ಲ ಕಾವಲು ಕಾಯ್ಕೊಂಡು ಇಲ್ಲೇ ಇರ್ತೀಯ. ಹೋಗಮ್ಮ. ಹಾಗೇನಲ್ಲ, ನಮ್ಮ ಅಪ್ಪನ ಮುಖ ಗಮ್ ಹಾಕಿದ್ರಲ್ಲ, ನನಗೆ ಕೋಪ ಬಂದು ನಾನು ತಳ್ಬಿಟ್ಟೆ. ಏನು ಅನ್ಕೋಬೇಡಿ. ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ಬಿಟ್ರೆ? ಸಾರಿ ಯಾರು ಕೇಳ್ತಿರೋದು? ತಪ್ಪು ಮಾಡಿರೋದು ನೀನು, ಸಾರಿ ಕೇಳ್ಬೇಕಾಗಿರೋದು ನೀನು, ನಾನಲ್ಲ. ಬರೀ ಗಮ್ ಹಾಕಿರೋದಕ್ಕೆ ಈ ಸ್ಥಿತಿ ಬಂದಿದೆ. ಇನ್ನು ಪೋಸ್ಟರ್ ಕಿತ್ತಾಗಿದ್ದಿದ್ರೆ ಏನ್ರಿ ಏನ್ರಿ ಮಾಡ್ತಿದ್ರಿ? ಮಿನಿಸ್ಟರ್ ಮಗಳಿಗೆ ಏನ್ ಮಾಡ್ತಿದ್ನ ನಿನ್ನ? ಮೇಡಮ್ 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 ಮೇಡಮ್, ನೀವು ಕಾರ್ ಬಿಟ್ಟು ಯಾಕೆ ಹೇಳಿದ್ರಿ ಮೇಡಮ್? ನೀವು ಇಲ್ಲಿ ಕಿರಿಕು ಮಾಡೋದು ಜಾಸ್ತಿ ಇದೆ ಅಂತ ಹೇಳ್ದೆ ತಾನೆ? ಸರ್, ನಾನೆಲ್ಲ ಕಿರಿಕ್ ಮಾಡಿದ್ದು ಈ ಅಮ್ಮ. ಇಲ್ಲಿ ನೋಡಿ ಹೆಂಗ್ ಮಾಡಿದಾಳೆ ಅಂತ. ಇವತ್ತಿನ ಕೆಲಸ ಎಲ್ಲ ಹಾಳಾಗೋಯ್ತು. ಇವತ್ತಿನ ಕೂಲಿ ಯಾರು ಕೊಡ್ತಾರೆ ಸರ್? ಕೂಲಿ ಬೇರೆ ಕೊಡ್ತಾರೆ ನಿಂಗೆ. ಮೇಡಮ್ ಸುಮ್ಮನಿರಿ ಮೇಡಮ್, ತಪ್ಪು ತಿಳ್ಕೊಬೇಡಿ. ಸುಮ್ಮನೆ ಯಾಕೆ ಜಗಳ? ನಿಮಗೆ ಲಾಸ್ ಅಲ್ವಾ? ಅದು ಸುಮ್ಮನಿರಿ ಮೇಡಮ್. ಏಯ್, ಗೊತ್ತಲ್ಲ, ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡು. ಮೇಡಮ್ ನೀವು ಬನ್ನಿ ಮೇಡಮ್. ಮೊದಲು ನೀವು ಕಾರಲ್ಲಿ ಕೂತ್ಕೊಳ್ಳಿ, ಇಲ್ಲಿಂದ ಹೊರಡೋಣ. ಬಿಡು ನನ್ನ ಕೈನ. ಮೇಡಮ್ ನಾನು ಹಿಡ್ಕೊಂಡಿಲ್ಲ. ಇದೇನಿದು ಗಮ್ಮ ಇಷ್ಟು ಬೇಗ ಅನ್ಕೊಂಡ್ಬಿಡ್ತಾ? ಅಯ್ಯೋ, ಇದು ಯಾವುದೋ ಸ್ಟ್ರಾಂಗ್ ಗಮ್ ಅನ್ಸುತ್ತೆ ಮೇಡಮ್. ಒಂದು ನಿಮಿಷ ಇರಿ. ಅಯ್ಯಪ್ಪ ಮೇಡಮ್, ಇರಿ ಮೇಡಮ್, ಒಂದು ನಿಮಿಷ ಇರಿ ಮೇಡಮ್. ಅಲ್ವೇ ಶ್ರೀವಲ್ಲಿ, ನೀನು 3 ಹೊತ್ತು ಸುಬ್ಬು ಸುಬ್ಬು ಅಂತ ಜಪ ಮಾಡ್ತಿದ್ಯಾ. ಅವನ ಮನ್ಸಲ್ಲಿ ನೀನು ಇದೆಯೋ ಇಲ್ವೋ ಅಂತ ಯಾವಾಗ ತಿಳ್ಕೊಂತೀಯ? ನನ್ನ ಸುಬ್ಬು ಪ್ರೀತಿನ ನಾನು ನಿಮ್ಮ ಹತ್ರ ನೇರವಾಗಿ ಹೇಳ್ದೆ ಇರ್ಬೋದು, ಆದರೆ ನಮ್ಮ ಮನ್ಸುಗಳು ಯಾವಾಗಲೂ ಪ್ರೀತಿ ಬಗ್ಗೆನೇ ಮಾತಾಡ್ತಿರುತ್ತೆ. ಅದು ಬರೀ ನಮ್ಮ ಮನ್ಸುಗಳಿಗೆ ಮಾತ್ರ ಕೇಳಿಸುತ್ತೆ, ನಿಮಗೆಲ್ಲ ಕೇಳಿಸಲ್ಲ. ಆಯ್ತು ಬಿಡಮ್ಮ. ಊರ್ ಮುಂದೆ ಎಲ್ಲ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ಳೋಳಿಗೆ ಸುಬ್ಬು ಮುಂದೆ ಹೋಗಿ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳೋ ಧೈರ್ಯನೇ ನನಗಿಲ್ಲ. ಇನ್ನು ಸುಬ್ಬುನ ಅವನು ಹುಡುಗಿರಂದ್ರೆ ಹೆದರಿ ನಡುಕ್ತಾನೆ. ಇನ್ನು ಅವನು ಬಂದು ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾನ? ಅವನ ಪ್ರಪಂಚದಲ್ಲಿ ಅವನ ಮನೆಯವ್ರನ್ನ ಬಿಟ್ರೆ ಒಂದು ಹುಡುಗಿ ಅಂತ ಅವ್ನು ಮಾತಾಡ್ಸೋದು ನನ್ನ ಜೊತೆ ಮಾತ್ರ, ಗೊತ್ತಾ? ಕನ್ಸು ಕಾಣೋದು ಸುಲಭ, ಆದರೆ ವಾಸ್ತವ ಆಗಿರಲ್ಲ ಶ್ರೀವಲ್ಲಿ. ಜೀವಲ್ಲಿ ಇನ್ನು ತಡ ಮಾಡಿ ಪ್ರಯೋಜನ ಇಲ್ಲ ಕಣೆ. ಮನ್ಸಲ್ಲಿ ಇರೋದನ್ನೆಲ್ಲ ಅವನಿಗೆ ಬೇಗ ಹೇಳೆ. ಹೇಳ್ತೀನಿ, ನನ್ನ ಪ್ರೀತಿ ವಿಷಯ ಎಲ್ಲನೂ ಹೇಳ್ತೀನಿ. ನನ್ನನ್ನೇ ಮದುವೆ ಆಗಬೇಕು ಅಂತಲೂ ಹೇಳ್ತೀನಿ. ಅದೇ ಯಾವಾಗ? ನನ್ನ ಬರ್ತಡೇ ದಿನ. ನನ್ನ ಪ್ರೀತಿ ಪಂಜರದಲ್ಲಿ ಅವನ್ನ ಕಟ್ಟಾಕೋದಕ್ಕೆ ಅದೇ ಕರೆಕ್ಟ್ ಸಮಯ. ಬಾ ಸುಬ್ಬು ಬಾ, ಒಳ್ಳೆ ಟೈಮಿಗೆ ಬಂದಿದ್ಯಾ. ಅದೃಷ್ಟ ಅನ್ನೋದು ಮನೆ ಬಾಗ್ಲು ಮುಂದೆ ಬಂದು ನಿಂತಿದೆ. ದರಿದ್ರ ಮನೆ ಮುಂದೆ ಚೇರ್ ಹಾಕೊಂಡು ಕೂತಿರುವಾಗ ಅದೃಷ್ಟ ಹೇಗೆ ಬರಕ್ಕೆ ಸಾಧ್ಯ ಬಾಬಾ? ಚೆನ್ನಾಗಿ ಮಾತಾಡ್ತೀಯ. ಚೇರು ವಾಸ್ತು ಸರಿ ಇಲ್ಲ. ಬೈ ಬೈ ನೋಡು, ಇವರೆಲ್ಲ ಯೂನಿವರ್ಸಿಟಿನಲ್ಲಿ STC ಜಾಬ್ಗೆ ಅಪ್ಲೈ ಮಾಡಿರೋರು. ನೀನೀಗ ಹೇಗಿದ್ರು ಎಜುಕೇಶನ್ ಮಿನಿಸ್ಟರ್ PA. ಆ ಜವಾಬ್ದಾರಿಗಳನ್ನ ನೀನೇ ನಿಭಾಯಿಸ್ತಿದ್ಯಾ ಅಂತ ಗೊತ್ತಾಗಿದೆ. ಅದಕ್ಕೆ ಇವರಿಗೆಲ್ಲ ಕೆಲಸ ಕೊಡಿಸ್ತೀನಿ ಅಂತೇಳಿ 5-5 ಲಕ್ಷ ರೂಪಾಯಿ ಮಾತಾಡಿದ್ದೀನಿ. ಈಗ ಆಲ್ರೆಡಿ 55,000 ಇಸ್ಕೊಂಡಿದ್ದೀನಿ. ನಿನಗೂ ಬೇಕಿರೋ ಒಂದು 50,000 ಕೊಡ್ತೀನಿ ಖರ್ಚಿಗೆ ಅಂತ ಇಟ್ಕೊಂಡು ಅವ್ರಿಗೆ ಕೆಲಸ ಮಾಡ್ಕೊಟ್ಬಿಡ. ಮನೆಗೆ ಬಂದು ಮನೆ ಹಾಳು ಬುದ್ಧಿ ತೋರಿಸ್ತಿದ್ದೀರಾ? ಲೈ ಸುಬ್ಬು, ಏನು ಮಾತು ಅಂತ ಆಡ್ತೀಯೋ? ಸೆಟ್ಲ್ ಆಗೋ ಟೈಮ್ ಬಂದಿದೆ ಕಣೋ. ಈಗ ಅಕ್ಷಕರನ್ನ ಮಾತಾಡಬೇಡ.
ನೋಡು, ಇದೊಂದು ಕೆಲಸ ನೀನು ಮಾಡಿಕೊಟ್ಟೆ ಅಂತ ಇಟ್ಕೋ, ಹೊಸ ಮನೆ ಮಾಡಿ ನಿಮ್ಮ ಅಕ್ಕನ ಸೀದಾ ಕರ್ಕೊಂಡೇ ಹೋಗೋದು. ನೀನು ನಂಗೆ ಕೊಡಬೇಕಾಗಿರೋ ವರದಕ್ಷಿಣೆ ಭಾಗದಲ್ಲಿ ಅರ್ಧಕ್ಕರ್ಧ ಕಮ್ಮಿ ಆಯಿತು ಅಂತ ಅಂದ್ಕೊಳ್ಳೋ. ಹೆಂಗಿದೆ ಐಡಿಯಾ? ತಿಪ್ಪೆ ಗುಂಡಿ ಥರ ಇದೆ. ಆಹಾ, ನನ್ನ ಮಗ ನನಗಿಂತ ಒಂದು ಹೆಜ್ಜೆ ಮುಂದೆ. ನಾನು ಸಗಣಿ ಹಿಂದೆ, ನನ್ನ ಮಗ ತಿಪ್ಪೆ ಗುಂಡಿ ಅಂತ ಇದ್ದಾನೆ. ಅಳಿಂದ್ರೆ ಇದೆಲ್ಲ ಬೇಕಿತ್ತಾ? ನೋಡಿ, ನಿಮಗೆಲ್ಲ ಇವ್ರೇನು ಹೇಳಿ ಕರ್ಕೊಂಬಂದಿರೋ ನನಗೆ ಗೊತ್ತಿಲ್ಲ, ಆದರೆ ಇವ್ರು ಹೇಳ್ದಂಗೆ ಇಲ್ಲೇನೂ ನಡೆಯೋದಿಲ್ಲ. ನೀವೇನಾದರೂ ಇವ್ರಿಗೆ ದುಡ್ಡು ಕೊಟ್ಟಿದ್ರೆ ಅದನ್ನು ವಸೂಲಿ ಮಾಡೋದು ನಿಮ್ಮ ಕರ್ಮ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಲೇ ಬಾವನ್ ಮಾತಿಗೆ ಬೆಲೆ ಇಲ್ವೇನಾ? ನಿಮ್ಮ ಮಾತಿಗೆ ಬೆಲೆ ಕೊಟ್ಟೆ ಬಾಯಿಗೆ ಬಂದಂಗೆ ಬೈದಿರ ಸುಮ್ಮನೆ ಇದ್ದೀನಿ ಬಾವ. ಅಷ್ಟು ಗೌರವ ನನಗೆ ನಿಮ್ಮ ಮೇಲೆ. ಅಕ್ಕನ ಕೊಟ್ಟಿರೋ ಕರ್ಮಕ್ಕೆ ನೀವೇನೇ ಹೇಳಿದ್ರು ಸಹಿಸ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಏನೋ ಮಾಡ್ತಿದ್ದೆ. ಗೌರವ ಇನ್ನೂ ಜಾಸ್ತಿ ಆಗಿರೋದು. ತಡ್ಕೊಳಕ್ಕಾಗದೆ ತಡ್ಕಾಡಬೇಕಾಗ್ತಿತ್ತು. ಇವನು ಗೌರವ ಕೊಟ್ನೋ ಅಥವಾ ಇಂಡೈರೆಕ್ಟ್ ಆಗಿ ಗುಂಪಿನಿ ಅಂತನೋ ಗೊತ್ತಾಗ್ಲಿವಲ್ಲ. ಇದನ್ನೇ ಹೇಳಿದ್ದು ಅಳಿಂದ್ರೆ, ರಾಹು ರಾಂಗ್ ಸೈಡಲ್ಲಿ ಇದ್ದಾನೆ ಅಂತ. ನೀವು ಅವನನ್ನೇ ಓವರ್ಟೇಕ್ ಮಾಡಕ್ಕೋಗಿ ಎಡು ಬಿದ್ರಲ್ಲ. ಇರ್ಲಿ ಬಿಡಿ ಮಾವ, ಬಿದ್ರು ಮೀಸೆ ಮಣ್ಣಾಗಿಲ್ಲ. ನಿಮಗೆಲ್ಲ ಯಾಕ್ರೋ ದುಡ್ಡು? ಯೂನಿವರ್ಸಿಟಿಲಿ ಕೆಲಸ ಇಲ್ಲ ಅಂದ್ರೆ UB-ಸಿಟಿಲಿ ಕೆಲಸ ಕೊಡಿಸ್ತೀನಿ. ಯೋಚನೆ ಮಾಡ್ಬಿಡಿ. ಬಂದ್ರ ನಿನ್ಗೆ ತಿರ್ಕೆ ಜಂಬ ಜಾಸ್ತಿ ಕಣೋ. ದುಡಿಯೋದು 10 ರೂಪಾಯಿ ಆದ್ರೂ ಅಹಂಕಾರ ಮಾತ್ರ 10 ಲಕ್ಷಕ್ಕಿದೆ. ಧನು, ಎಲ್ಲದಕ್ಕೂ ಅವಂದು ತಪ್ಪು ಅನ್ನೋ ಥರ ದೂರ್ತಿಯಲ್ಲೇ. ದೂರದೇ ಇನ್ನೇನ್ ಮಾಡ್ಲಮ್ಮ? ಮೊದ್ಲೇ ನನ್ನ ಗಂಡ ನನ್ನ ಕರ್ಕೊಂಡು ಹೋಗಕ್ಕೆ ಹಿಂಜರಿತಿದ್ದಾರೆ. ಇದ್ರ ಮಧ್ಯೆ ನಿನ್ ಮಗ ಎಲ್ರ ಮುಂದೆ ಅವಮಾನ ಮಾಡಿದ್ರೆ ಸಂಬಂಧ ಉಳಿಯುತ್ತಾ? ನೋಡು ಸುಬ್ಬು, ನನ್ನ ಗಂಡ ನನ್ನೇನಾದ್ರೂ ಬಿಟ್ರು ನಿನ್ ಹೆಸರು ಬರ್ದಿಟ್ಟು ವಿಷ ಕುಡಿದು ಸತ್ತೋಗ್ಬಿಡ್ತೀನಿ ಅಷ್ಟೇ. ಧನು, ತುಂಬಿದ ಮನೇಲಿ ಏನಂತ ಮಾತಾಡ್ತೀಯ? ಬಿಡ್ತೋನು. ಲೇ ವಿಶಾಲು, ಅವಳ ಜಾತಕದಲ್ಲಿ 80 ವರ್ಷ ಆಯ್ಸಿದೆ. ನಿನ್ಗೆಲ್ಲ ತಮಾಷೆನಪ್ಪ? ನಿನ್ ತಾಯಿ ಹೇಳಮ್ಮ. ಅಕ್ಕ, ನೀನು ಬೇಜಾರು ಮಾಡ್ಕೊಂಬೇಡ್ವೆ, ನಾನು ಭಾವನ ಹತ್ರ ಮಾತಾಡ್ತೀನಿ. ನಾನು ಕೆಲಸ ಮಾಡ್ತಿರೋದು ಇನ್ಫ್ಲೂಯೆನ್ಸ್ ಇರೋ ವೀರೇಂದ್ರ ಸರ್ಗೆ ನಿಜ. ಹಾಗಂತ ಅವ್ರ ಹೆಸರನ್ನ ಬೇನಾಮಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದು ತಪ್ಪು. ಬಡ್ಕೋಬೇಕು ತುಕ್ಕಿಡ್ದಿರೋ ನಿನ್ ಬುದ್ಧಿಗೆ. ಏನ್ ಮಹಾ ದುಡಿತೀಯ ನೀನು? ಲೋ ಸುಬ್ಬು, ಇಂಥ ಅಡ್ಡ ಕೆಲಸ ಮಾಡಿದ್ರೆ ಅಲ್ಪ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಆದ್ರೂ ಸಿಗುತ್ತೆ. ಸಾಲದವ್ರು ಬಂದು ಮನೆ ಪಾತ್ರೆ ಪಡ್ಡೆ ಎಲ್ಲ ಆಚೆ ಎಸೆಯೋದು ತಪ್ಪತ್ತೆ. ಹಬ್ಬಾ, ಎಂತ ಅವಮಾನ! ಸದ್ಯ ಕರೆಕ್ಟ್ ಟೈಮಿಗೆ ಶ್ರೀವಲ್ಲಿ ಬಂದು ಬಳೆ ಕೊಟ್ಟು ನಮ್ಗಾಗೋ ಅವಮಾನನೆಲ್ಲ ತಪ್ಪಿಸಿದ್ಲು. ಇಲ್ಲ ಅಂದಿದ್ರೆ ಏನಂದ್ಯಕ್ಕ ನೀನು? ಶ್ರೀವಲ್ಲಿ ಅವಳು ಬಳೆಗಳನ್ನ ಕೊಟ್ಲಾ?